ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಹೊರಟಿದ್ದೀವಿ ಆಸ್ಪತ್ರೆಗೆ ಅಂತ. ಯಾಕೆ ಅಂದರೆ ನಮ್ಮ ಪಾಪುಂಗೆ ಸ್ವಲ್ಪ ಹುಷಾರಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಪಾಪುನ ತೋರಿಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಹೊರಟು. ಚೆನ್ನಾಗೇ ಇದ್ಲು ಪಾಪು. ರಾತ್ರಿ ಸ್ವಲ್ಪ ಜ್ವರ ಬಂದಾಗಿತ್ತು. ಸೊ ಜ್ವರ ಅಲ್ವಾ ಅಂತೇಳಿ ನಾವು ಶಿರಪ್ನ ಹಾಕಿ ಮಲಗಿಸಿದ್ವಿ. ಬಟ್ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ಅವಳ ಕಾಲ ಮೇಲೆಲ್ಲ ಸ್ವಲ್ಪ ಗುಳ್ಳೆ ಥರಕ್ಕೆಲ್ಲ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬಂದ್ವಿ. ನೋಡಿ, ಆಸ್ಪತ್ರೆ ಹತ್ರ ಬಂದೇ ಬಿಟ್ವಿ. ಹಾಗಾಗಿ ನಮ್ಮೂರಲ್ಲಿ ಆಸ್ಪತ್ರೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಪಾಪುಗೆ ಹುಷಾರಿಲ್ಲ. ಸೊ ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ. ಪಾಪಗೆ ತುಂಬ ಜ್ವರ ಬಂದಿದೆ ನನ್ನ ಮಗಳಿಗೆ. ನೋಡಿ ಹೆಂಗೆ ಮುಳ್ಕೆ ಹಾಕಿದ್ದಾಳೆ ಅಂತ. ಬನ್ನಿ, ಅಲ್ಲಿಂದ ಒಳಗೆ ಬಂದ್ವಿ. ಆಸ್ಪತ್ರೆ ಒಳಗೆ ಬರ್ತಿದ್ದಾಗೇ ಇಲ್ಲಿ ಟೋಕನ್ನ ತೊಗೋಬೇಕಿತ್ತು. ಸೊ ಟೋಕನ್ ತೊಗೋಬೇಕಂತ ನಮ್ಮ ಯಜಮಾನ್ರು ಬಂದು ನಿಂತಿದ್ದಾರೆ. ನೋಡಿ, ಟೋಕನ್ ತಗೋತಾ ಇದ್ದಾರೆ. ನಾವು ಎಷ್ಟು ಬೇಗನೆ ಬಂದ್ವಿ ಅಂದರೆ ಬೆಳಗ್ಗೆ ಅಷ್ಟು ಬೇಗ ಬಂದ್ರೂ ಅಷ್ಟರೊಳಗೆ ಆಸ್ಪತ್ರೆಲಂತೂ ತುಂಬ ರಶ್ ಆಗಿದ್ದರು. ನೋಡಿ ಎಷ್ಟೊಂದು ರಶ್ ಆಗಿದ್ದಾರೆ ಅಂತ. ಪಾಪ ಪುಟ್ಟ ಮಕ್ಕಳು ಎಲ್ರಿಗೂ ಹುಷಾರಿಲ್ಲ. ಅಂದರೆ ಬರೀ ತುಂಬ ಶೀತ ಮತ್ತು ಜ್ವರ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ. ಬಂದು ಲೈನಲ್ಲಿ ನಿಂತಿದ್ದೇ ಆಯಿತು. ಮಧ್ಯದಲ್ಲಿ ಅಪ್ಪ ಮಗಳು ಇಬ್ಬರು ಬಂದು ನನ್ನನ್ನು ಮಾತಾಡಿಸ್ತಾ ಇದ್ದರು. ನನಗೆ ಬನ್ನಿ ನೀವು ಸ್ವಲ್ಪ ನನ್ನ ಲಾಗಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾನು ಹೇಳಿದೆ. ಸೊ ಫೈನಲಿ ನಾವು ಡಾಕ್ಟ್ರ್ ಹತ್ರ ಬಂದು ಪಾಪುನ ತೋರಿಸ್ಕೊಂಡಾಯಿತು. ತೋರಿಸ್ಕೊಂಡು ಆಗ್ತಿದ್ದಂಗೆ ನಾವು ಇಲ್ಲಿ ಬರ್ತಿದ್ದ ಹಾಗೇ ಗಣೇಶನ ವಿಗ್ರಹ ಆಯಿತು. ನಮ್ಮ ಪಾಪುಂಗೆ ದೇವ್ರಂದರೆ ಮೊದಲೇ ಭಕ್ತಿ. ಅಮ್ಮನ ಹೋಗೋಣ ಅಂತಿದ್ಲು. ಗಣೇಶನ ವಿಗ್ರಹನ ಹತ್ರ ಕರ್ಕೊಂಡೋಗಿ ನಮಸ್ಕಾರನ ಮಾಡಿಸ್ಕೊಂಡು ನಾವು ನಿಂತಿದ್ವಿ. ನಮ್ಮ ಮನೆಯವರು ಪಾಪುಗೆ ಮೆಡಿಸಿನ್ಗಳನ್ನ ತೊಗೊಂಬರೋದಕ್ಕೆ ಅಂತ ಹೋಗಿದ್ರು. ಅದರಲ್ಲಿ ಒಂದು ಸ್ವಲ್ಪ ಹೊರಗಡೆಗೆ ಬರ್ಕೊಟ್ಟಿದ್ರು, ಒಂದು ಸ್ವಲ್ಪ ಒಳಗಡೆನೇ ಗೌರ್ಮೆಂಟ್ ಫ್ರೀ ಮೆಡಿಸಿನ್ನ ಬರ್ಕೊಟ್ಟಿದ್ರು. ನಾವು ಹೋದ್ವಿ, ಸರಿ ಎಲ್ಲಿದ್ದಾರೆ ನೋಡ್ಕೊಂಬರೋಣ ಅಂತ. ಸೊ ಅವರು ಲೈನಲ್ಲಿ ನಿಂತಿದ್ರು ಅಲ್ಲಿ. ನಾವು ಅಮ್ಮ ಮಗಳು ಹಾಗೇ ನಡ್ಕೊಂಡು ಅವ್ರ ಹತ್ರಕ್ಕೆ ಬಂದ್ವಿ. ಇಲ್ಲೇ ನಿಂತಿದ್ದಾರೆ ನೋಡಿ ನಮ್ಮ ಮನೆಯವರು. ಚಿನ್ನಕಾಯಿ ಬಾಬಾ ಇಲ್ಲ ಸರಿಗಲ್ಲ ಔಷಧದಾಗ ಔಷಧ ಕೆಂಪು ಕೊಡೈತಿ ಇಲ್ಲ. ಕಾಂದೆನ ಜೀವ ಅಷ್ಟು. ನನ್ನ ಮಗಳು ಫ್ರೆಂಡ್ಸ್ ತುಂಬ ಅಳ್ತಿದ್ದಾಳೆ. ಅವಳಿಗೆ ಪಾಪ ಜ್ವರ ಬೇರೆ, ಹಸಿವಾಗಿದೆ, ಏನು ತಿನ್ನೋಕೆ ಅವಳಿಗೆ ರುಚಿಸ್ತಾ ಇಲ್ಲ. ಹಂಗಾಗಿ ಏನು ತಿನ್ನೋಳು ಮಗ. ಇನ್ನೊಂದು ಸ್ವಲ್ಪ ಮೆಡಿಸಿನ್ ಇತ್ತು, ಅದನ್ನು ತಗೊಂಡಾಯಿತು. ಗೈಸ್, ಫೈನಲಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಪಾಪು ಮಲಗಿದ್ದಾಳೆ. ಸೊ ಟಾನಿಕ್ನೆಲ್ಲ ಕೊಟ್ಟಿದ್ದಾರೆ ಅವಳಿಗೆ. ಎದ್ಮೇಲೆ ಕುಡಿಸ್ಬೇಕು. ಇನ್ನೂ ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಅಂತ ಹೇಳಿದ್ದಾರೆ ನಮ್ಮ ಪಾಪುಗೆ. ಪಾಪ ಅವಳಿಗೆ ಕಾಲು ನಡೆಯೋಕ್ಕೆ ಆಗ್ತಿರೋ ಅಷ್ಟು ಕಾಲು ತುಂಬ ಎಲ್ಲ ಆಗಿದೆ. ಇವತ್ತಂತೂ ಮೈಯೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಮಾತ್ರೆಗಳನ್ನೆಲ್ಲ ಕೊಡಿಸಿ ಬೇಗ ಹುಷಾರು ಮಾಡ್ತಾನೆ ಪಾಪುಗೆ. ಸೊ ಓಕೆ ಗೈಸ್, ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಲಾಗ್ ಜೊತೆಗೆ ನಾನು ನಾಳೆ ಸಿಗ್ತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ರಾಧೆ ರಾಧೆ. ಜೈ ಶ್ರೀರಾಮ್.